ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬೆಳಗ್ಗೆಯಿಂದ ಕೂಡ ಒಂದು ವಿಷಯ ತುಂಬಾ ಚರ್ಚೆ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ 5 years ಏಜ್ ರಿಲ್ಯಾಕ್ಸೇಷನ್ ಕೊಡುವ ಸಲುವಾಗಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತೇಳಿ. ಅಂದ್ರೆ ಈಗ ಆಲ್ರೆಡಿ 2027ರವರೆಗೂ ನಡೆಯುವಂತ ಎಲ್ಲ ನೇರ ನೇಮಕಾತಿಗಳಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಬಟ್ ಇನ್ನೂ 2 ವರ್ಷ ಎಕ್ಸ್ಟ್ರಾ ಈಗ ಕೊಡಬೇಕು. ಯಾಕೆ ಅಂತಂದ್ರೆ ಒಳ ಮೀಸಲಾತಿಯಿಂದ 1 ವರ್ಷ ನೇಮಕಾತಿ ಸ್ಥಗಿತ ಆಗಿದೆ. ಅಂಡ್ ಅಗೇನ್ ಈಗ 56ದು ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಸೊ ಅದಕ್ಕೆ ಕೊಡ್ತೀವಿ ಅಂತ. ಬಟ್ ಒಂದು ವಿಷಯ ಇಲ್ಲಿ ಅರ್ಥ ಆಗ್ತಾ ಇರೋದು ಏನು ಅಂತಂದ್ರೆ, ಈ ಏಜ್ ರಿಲ್ಯಾಕ್ಸೇಷನ್ ತಗೊಂಡು ಏನ್ ಮಾಡೋದೀಗ? ನೋಟಿಫಿಕೇಶನ್ ಅಂತೂ ಮಾಡ್ತಾ ಇಲ್ಲ. ಸೊ ನೋಟಿಫಿಕೇಶನ್ಗಳಿಗಂತೂ ನೀವು ರೆಡಿ ಇಲ್ಲ. ಈ ಕಡೆ ಕೋರ್ಟಲ್ಲಿರೋ ಕೇಸ್ಗಳನ್ನು ಕೂಡ ಬೇಗ ಬಗೆಹರಿಸ್ಕೊಳ್ಳೋದಕ್ಕೂ ರೆಡಿ ಇಲ್ಲ. ಒಳ ಮೀಸಲಾತಿಯನ್ನು ಕೂಡ ಅರ್ಧಂಬರ್ಧ ಮಾಡಿಟ್ಟಿದ್ದೀರ. ಈಗ 5 years ಕೊಡ್ತೀನಿ, 7 years 10 years 15 years ಕೊಟ್ಟರು ರೆಕ್ರೂಟ್ಮೆಂಟ್ ಮಾಡೇ ಇಲ್ಲ ಅಂತಂದ್ರೆ ಏನು ಉಪಯೋಗ? ಈಗಾಗಲೇ ನೀವು ಕೊಟ್ಟಿರೋ ಏಜ್ ರಿಲ್ಯಾಕ್ಸೇಷನ್ ಮತ್ತೆ ಅಭ್ಯರ್ಥಿಗಳಿಗೆ ಎಷ್ಟೋ ಜನಕ್ಕೆ ಅವಕಾಶ ವಂಚಿತರಾಗುವಂತೆ ಮಾಡಿದೆ. ಈಗ ನೋಟಿಫಿಕೇಶನ್ ಇದೆ. ಸೊ ಅದಕ್ಕೆ ಫಸ್ಟ್ ಸರ್ಕಾರ ಇಮಿಡಿಯೇಟ್ ಆಗಿ 56ದು ಕೇಸನ್ನು ಬಗೆಹರಿಸ್ಕೊಳ್ಬೇಕು. ಈಗ ಆಲ್ರೆಡಿ 12ನೇ ತಾರೀಕಿದೆ. ಸೊ 12ನೇ ತಾರೀಕು ಅವಕಾಶವನ್ನ ಪಡಿಬೇಕು ನೇಮಕಾತಿಗೆ. ಆಮೇಲೆ ನೀವು ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಅದಕ್ಕೆ ಬರೀ ಚಿಂತನೆ ಆಗಬಾರ್ದು. ಮತ್ತೆ ಇದು ನಾವು ಚಿಂತನೆ ನಡೆಸಿದ್ದೀವಿ ಏಜ್ ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಅನ್ನೋದು ಆಗಬಾರ್ದು. ಚಿಂತನೆ ಇಲ್ಲ, ಅದನ್ನ ನೀವು ಮಾಡಬೇಕು. ಮಾಡಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಸುಮ್ಮನೆ ಈಗ ಗೃಹ ಸಚಿವರು ಕೂಡ ಹಿಂದೆ ಹೇಳ್ತಾ ಇದ್ರು, ಪೊಲೀಸ್ ನೇಮಕಾತಿಯಲ್ಲಿ ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಕಾಗಿ ಹರಿಸಿದ್ರೆ ಹಂಗೆ ಆಗಬಾರ್ದು. ಮಾಡಬೇಕು. ಆದರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಯಾಕೆ 5 years ಅಂತಂದರೆ, ಈಗ ಕೆಲವರು ಕೇಳ್ಬೋದು, ಈಗ ಹೊಸದಾಗಿ ಬರುವಂಥ ಆಸ್ಪಿರೆಂಟ್ಸು. ಸೊ ಮತ್ತೆ ಅವರಿಗೆ ಅವಕಾಶ ಎಲ್ರಿಗೂ ಸಿಗುತ್ತೆ. ನಾವು ಹೆಂಗೆ ಎಕ್ಸಾಮ್, ಕೆಲವರು ಈ ಥರ ಮೈಂಡ್ಸೆಟ್ ಅವ್ರು ಇರ್ತಾರೆ, ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಬಟ್ ಅವ್ರ ಪಾಪ ಅವ್ರಿಗೆ ಅವಕಾಶನ ಸಿಕ್ಕಿಲ್ಲ. ಈಗ ನಾವೇ ಪದವಿ ಮುಗಿಸಿದ ಮೇಲೆ ಒಂದೇ ಒಂದು PSI ರೆಕ್ರೂಟ್ಮೆಂಟ್ ಆಗಿಲ್ಲ. ಸೊ ಅದಕ್ಕೆ ಅವಕಾಶ ಏನು ಈ ಸರ್ಕಾರ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. 5 years ಗುಡ್ ಡಿಸಿಷನ್, ನಾವು ಸ್ವಾಗತ ಮಾಡ್ತೀವಿ. ಬಟ್ ರೆಕ್ರೂಟ್ಮೆಂಟ್ಗಳ ವಿಷಯದಲ್ಲಿ ಸೀರಿಯಸ್ನೆಸ್ಸನ್ನು ಬೆಳೆಸ್ಕೋಬೇಕು. ಆ್ಯಂಡ್ ಸೀರಿಯಸ್ನೆಸ್ ಆಗಿ ಡಿಸಿಷನ್ ತಗೋಬೇಕು. ಈಗ ಕೋರ್ಟಲ್ಲಿ ನೋಡಿ 56ದು ಹೇಳ್ತಾ ಇದ್ದಾರೆ. ಈಗ ಜಡ್ಜಸ್ ಹೇಳಿದಾರಲ್ಲಿ 50 ಮೇಲೆ ನೀವು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂದರೆ ನಮ್ಮ ಅಬ್ಜೆಕ್ಷನ್ ಏನೂ ಇಲ್ಲ. ಬಟ್ 56 ಮೇಲೆ ಮಾಡೋದಕ್ಕೆ ಅವಕಾಶ ಇಲ್ಲ. ಈಗ ಸದ್ಯಕ್ಕೆ ನ್ಯಾಯಾಲಯಕ್ಕೆ ಇವ್ರು 50% ಮೇಲೆ ಮಾಡ್ತೀವಿ ಅಂತೇಳಿ ಅಫಿಡೇವಿಟ್ ಹಾಕೊಂಡು ಮಾಡ್ಬೋದು. ಕೆಲವು ತಾಂತ್ರಿಕ ಕಾರಣಗಳು ಕೂಡ ಇದೆ. ಈಗ ಮತ್ತೆ ರೋಸ್ಟರ್ ಬದಲಾವಣೆ ಅದೆಲ್ಲ ಮಾಡಬೇಕಾಗುತ್ತೆ ಪ್ರೊಸೀಜರ್. ಇಲ್ಲ ಮೇಲೆ 56 ಮೇಲೆ ಮಾಡ್ತೀವಿ ಅಂದರೆ ಮತ್ತೆ ನೇಮಕಾತಿಗಳನ್ನು ನ್ಯಾಯಾಲಯದ ಈ ಕೋರ್ಟು ಅಲ್ದಾಟ ಇದಕ್ಕೆ ಒಪ್ಪಿಸ್ದಂಗೆ ಆಗುತ್ತೆ, ಬೇರೆ ಏನೂ ಇಲ್ಲ. ಸೊ ಅದಕ್ಕೆ ಸದ್ಯಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು ಕೊಡಬೇಕು ಅಂತ ಮಾಡಿರುವಂಥ ಚಿಂತನೆಗೆ ನಮ್ಮ ಆಸ್ಪಿರೆಂಟ್ಸ್ ಕಡೆಯಿಂದ ಒಂದು ಒಪ್ಪಿಗೆ ಇದೆ. ಬಟ್ ರೆಕ್ರೂಟ್ಮೆಂಟನ್ನು ಕೂಡ ಶುರು ಮಾಡಿ. ಆ್ಯಂಡ್ ನೇಮಕಾತಿಗಳಿಲ್ಲದೇ ಏಜ್ ರಿಲ್ಯಾಕ್ಸೇಷನ್ ತೊಗೊಂಡು ಏನು ಮಾಡೋಕ್ಕಾಗತ್ತಲ್ವಾ? ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಸ್ಪಿರೆಂಟ್ಸ್ ನಿಜವಾಗ್ಲೂ ಹೇಳ್ತೀನಲ್ಲ, ಪಾಪ ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ವಯೋಮಿತಿ ಸಡಿಲಿಕೆಗಾಗಿ ತುಂಬ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕಾದರೂ ಅಟ್ಲೀಸ್ಟ್ ಬೆಲೆ ಕೊಟ್ಟು ಗೃಹ ಸಚಿವರು ಕಾಯಂ ವಯೋಮಿತಿ ಸಡಿಲಿಕೆ, ಬೇರೆ ರಾಜ್ಯಗಳದ್ದು ಆಲ್ರೆಡಿ ಮಾಹಿತಿ ಗೊತ್ತಿದೆ ಅವರಿಗೆ, ಗೃಹ ಸಚಿವರಿಗೆ ಏನಿದೆ ಎಂತ ಅಂತೇಳಿ. ಅದನ್ನು ನೋಡಿ ಆದರೂ ನಮ್ಮ ರಾಜ್ಯದ ಒಂದು ಆಸ್ಪಿರೆಂಟ್ಸ್ಗಳ ಮೇಲೆ ದಯ ತೋರಿ ಮಾಡಿದ್ರೆ ಎಷ್ಟೋ ಸಹಾಯ ಆಗುತ್ತೆ. ಇವತ್ತು ನಿಜವಾಗ್ಲೂ ಧಾರವಾಡ, ವಿಜಯಪುರದಲ್ಲಿ ಅದೆಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪಿರೆಂಟ್ಸು ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ತುಂಬ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ವಿಷಯದಲ್ಲಿ ಇದೊಂದು ನಿರ್ಧಾರ ಆದರೆ ಇನ್ನಷ್ಟು ಒಳ್ಳೆಯದಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, 12ನೇ ತಾರೀಕಿನ ಒಂದು ವಿಚಾರಣೆಗೆ ಏನು ಕೋರ್ಟ್ ಕೇಸ್ ಇದೆ. ಸೊ ಅದಾದಮೇಲೆ ಏನಾದರೂ ಸರ್ಕಾರ ಮತ್ತಷ್ಟು ವಿಳಂಬ ಮಾಡಿದ್ರೆ ಖಂಡಿತವಾಗಿಯೂ ರಾಜ್ಯ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ, ಈ ಬಾರಿ ನಾನು ಹೇಳಿದ್ನಲ್ವಾ ಈ ಹಿಂದೆ, ಸೊ ಸುಮ್ಮನೆ ಅಲ್ಲೊಂದು 20,000 ಇಲ್ಲೊಂದು 20,000 ಅಲ್ಲ, ಒಂದೇ ಕಡೆ ದೊಡ್ಡ ಮಟ್ಟದ ಹೋರಾಟ ಆಗಲೇಬೇಕು ಸರ್ಕಾರದ ವಿರುದ್ಧ. ಯಾಕೆ ಅಂತಂದರೆ ಈಗ ಇರುವಂಥ ಅಡ್ಡಿ ಕೋರ್ಟ್ ಕೇಸು. ಸೊ ಅದು ಬಗೆಹರಿತು ಅಂತಂದರೆ ಇಂಟರ್ನಲ್ ರಿಸರ್ವೇಷನ್ನು ಅದು ಸರ್ಕಾರಕ್ಕೂ ಗೊತ್ತು. ಅದು ಅಷ್ಟು ಈಸಿಯಾಗಿ ಈಗ ಆಗುವಂಥದ್ದಲ್ಲ. ಯಾಕೆ ಅಂತಂದರೆ ಇವರು ಮಾಡಿರೋ ತಪ್ಪುಗಳು ಹಲವಾರಿದೆ. ಅದರಲ್ಲಿ ನಾಳೆ ಅದು ಕೋರ್ಟಲ್ಲಿ ಮತ್ತೆ ಕಾನೂನು ತೊಡಕು ಅದಕ್ಕೆ ಎದುರಾಗುವಂಥ ಸಾಧ್ಯತೆ ಇದೆ. ಹಾಗಂತ ಇಂಟರ್ನಲ್ ರಿಸರ್ವೇಷನ್ ಬಿಟ್ಟು ನೀವು ನೇಮಕಾತಿ ಮಾಡಿ ಅಂತಲ್ಲ. ಬಟ್ ಅದಕ್ಕೇನು ಕಾನೂನು ತೊಡಕಿದೆ ಅದನ್ನು ಬಗೆಹರಿಸ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಇದು ಹೆಂಗಾಗಿದೆ ಸಮಸ್ಯೆ ಅಂದರೆ, ಈ ಕಡೆ ಆ ಒಂದು ವಿಷಯದಲ್ಲಿ ಬಗೆಹರಿಸ್ಕೊಂಡು ಬೇಗ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅನ್ನೋಂಗಿಲ್ಲ. ಸುಮ್ಮನೆ ಇವ್ರಿಗೆ ನೆಪ ಹೇಳ್ಕೊಂಡು ಇನ್ನೇನೋ ಸ್ವಲ್ಪ ದಿನದಲ್ಲಿ ಆಗುತ್ತೆ, ಮಾಡ್ತೀವಿ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಈಗ ಸಮಾಧಾನ ಪಡಿಸ್ಬಿಡ್ತೀವಿ ಅನ್ನೋಂಥದ್ದು ಆಗಬಾರ್ದು. ಫಸ್ಟ್ ಆಫ್ ಆಲ್ ಇದಕ್ಕೆ ಯಾರೂ ಸಮಾಧಾನ ಆಗಲ್ಲ. ಯಾಕೆ ಅಂತಂದರೆ ನೀವು ಕೊಟ್ಟಿರೋವಂಥ ಏಜ್ ರಿಲ್ಯಾಕ್ಸೇಷನ್ ತಕ್ಕನಾಗಿ
ನೋಟಿಫಿಕೇಶನ್ಸ್ಗಳು ಮಾಡಿದ್ರೆ, ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಈಗಾಗಲೇ ನೀವು ಕೊಟ್ಟಿರುವಂಥ ವಯೋಮಿತಿಯಲ್ಲೂ ಕೂಡ ಹಲವಾರು ಜನ ಮತ್ತೆ ಅವಕಾಶ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಂದೊಂದು ವರ್ಷಕ್ಕೂ ಕೂಡ ಎಷ್ಟೋ ಜನರಿಗೆ ಏಜ್ ಲಿಮಿಟ್ ಕ್ರಾಸ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಆ್ಯಂಡ್ ಆಸ್ಪಿರೆಂಟ್ಸು ಇವ್ರು ಹಾಕೋ ಬಿಸ್ಕೆಟ್ಗಳನ್ನ ನಾವು ತೆಗೆದುಕೊಳ್ಳೋಕೆ ರೆಡಿ ಇರಬಾರ್ದು. ಅವ್ರು ಹಂಗೆ ಹಾಕ್ತಾ ಇರ್ತಾರೆ, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಿಸಿ ಸುಮ್ಮನೆ ಆಗ್ತಾ ಇರ್ತಾರೆ. ಸೊ ಅದಕ್ಕೆ ಸುಮ್ಮನೆ ಆಗಬಾರ್ದು. ಫೆಬ್ರವರಿ 12ನೇ ತಾರೀಕಿನ ವಿಚಾರಣೆಯ ನಂತರ ಒಂದು ದೊಡ್ಡ ಹೋರಾಟಕ್ಕೆ ರಾಜ್ಯಾದ್ಯಂತ ಎಲ್ಲ ಆಸ್ಪಿರೆಂಟ್ಸ್ಗಳು ಕೂಡ ಸಿದ್ಧವಾಗಲೇಬೇಕಾಗುತ್ತೆ. ಆವಾಗಲೂ ಸರ್ಕಾರ ಮಣಿಲಿಲ್ಲ ಅಂತಂದ್ರೆ ಅದು ಬೇರೆ ರೀತಿಯ ಒಂದು ಹೋರಾಟ ಯುವ ಸಮುದಾಯದಿಂದ ನಡೆಯುತ್ತೆ ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳ್ತಾ ಧನ್ಯವಾದಗಳು.